ನೋಡ್ಬೋದು ಬಯೋಡೈಜೆಸ್ಟರ್ ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲಿ ಸುಮಾರು ಕಸ ಕಡ್ಡಿಗಳನ್ನು ತುಂಬಿದ್ದಾರೆ. ಕೊಟ್ಟಿಗೆ ನೀರು ಕೂಡ ಇದಕ್ಕೆ ಬರುತ್ತೆ. ಎರೆಹುಳುಗಳನ್ನು ಇದರಲ್ಲಿ ಬಿಟ್ಟಿದ್ದಾರೆ. ಕೆಳಗಡೆ ಕೊಟ್ಟಿಗೆ ನೀರಿನಿಂದ ತೇವಾಂಶ ಇರ್ತದೆ, ಅದರ ಮೇಲೆ ಬಿಸಿಲಿನಿಂದ ಎರೆಹುಳುಗಳನ್ನು ರಕ್ಷಿಸಲು ಮೇಲೆ ಇರುವಂಥ ಕಸ ಕಡ್ಡಿ ತೇವಾಂಶವಾಗಲು ಇದಕ್ಕೆ ಸುಮಾರು ಜನ ಜೆಟ್ಗಳನ್ನು ಅಳವಡಿಸಿರ್ತಾರೆ. ಆದರೆ ರೈತ ತಾನೇ ಖುದ್ದಾಗಿ ಒಂದು ಜೆಟ್ಟನ್ನು ನಿರ್ಮಿಸಿದ್ದಾನೆ. ನೋಡ್ಬೋದು ಯಾವ ರೀತಿ ಇದೆ ಅಂದರೆ ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಇದರಷ್ಟು ನೀಟಾಗಿ ನೀರು ಉಣಿಸಲ್ಲ ಅಂತ ಹೇಳ್ಬೋದು. ಇವರು ಪೈಪ್ಗಳನ್ನು ಕನೆಕ್ಟ್ ಮಾಡಿಕೊಂಡು ಮೇಲೆ ಔಷಧಿಯ ಡಬ್ಬಿಗಳನ್ನು ಇಟ್ಟಿದ್ದಾರೆ, ಅದಕ್ಕೆ ಹೋಲನ್ನು ಮಾಡಿದ್ದಾರೆ. ನೋಡ್ಬೋದು ಎಷ್ಟು ನೀಟಾಗಿ ಸ್ಪ್ರಿಂಕ್ಲಿಂಗ್ ಆಗ್ತಾಯಿದೆ. ಇಷ್ಟಕ್ಕೆ ಏನಿಲ್ಲ ಅಂದ್ರೂ ಒಂದು 7-8 ಸಾವಿರ ಖರ್ಚು ಮಾಡಬೇಕಾಗ್ತಿತ್ತು. ಅದನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಇವರು ತಯಾರು ಮಾಡಿದ್ದಾರೆ. ಇವರು ನಿಂಗಣ್ಣ ಬೀರನಗಡ್ಡೆ ಅಂತ. ನಮಸ್ಕಾರ ಸರ್, ನಿಮ್ಮ ಐಡಿಯಾ ಸೂಪರ್ ಸರ್. ತುಂಬ ಖುಷಿ ಆಯ್ತು ಇದನ್ನು ನೋಡಿ. ಹಾಂ ಸರ್.